ನಮಸ್ಕಾರ. ಚಿತ್ತಾನದ ಕುಟುಂಬದವರು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಸೊ ಈ ಚಿತ್ತಾರದ ವಿಶ್ವನಾಥ್ ಮತ್ತು ಅವರ ತಾಯಿ ರತ್ನಮ್ಮ ಅವರ ವಿಚಾರ ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಪ್ರಸಾರವಾಗಿದೆ. ಈ ಒಂದು ವಿಚಾರದಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಅದರಲ್ಲಿ ಭರವಸೆಗಳಿದೆ, ಏನು ವಿಚಾರ ಅನ್ನೋದನ್ನು ನಾವಿವತ್ತು ಅವರ ವಿಶ್ವನಾಥ್ ಬಾಬು ಅವರ ಹೆಂಡತಿಯಾದಂತಹ ರಾಧಾ ಅವರು ನಮ್ಮ ಜೊತೆಗೆ CTV ನ್ಯೂಸ್ ಆಫೀಸ್ಗೆ ಬಂದಿದ್ದಾರೆ. ಅವರು ನಾವು ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದಾವೆ ಸುದ್ದಿಗಳು, ಅದೆಲ್ಲವೂ ಎಷ್ಟು ಸತ್ಯ, ಎಷ್ಟು ಸತ್ಯಕ್ಕೆ ದೂರವಾದ ಮಾತುಗಳು ಅನ್ನೋದನ್ನು ಅವರ ಒಂದು ಬಾಯಲ್ಲಿ ಅವರ ಒಂದು ವರ್ಡ್ಸಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಆದರೆ ಮಾಡ್ತಾ ಇದ್ದೀವಿ. ಈಗ ರಾಧಾ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ. ನೀವು ವಿಶ್ವನಾಥ ಬಾಬು ಅವರ ಹೆಂಡತಿ, ರತ್ನಮ್ಮ ಅವರ ಸೊಸೆ, ಹೌದಾ? ಸೊ ನೀವೀಗ ನೋಡಿದ್ದೀರಾ ಎಷ್ಟೊಂದು ವಿಚಾರಗಳು ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಪ್ರಸಾರ ಆಗಿದೆ. ಅಂದ್ರೆ ನೀವು ವಿಶ್ವನಾಥ ಬಾಬು ಅವರನ್ನ ನೋಡ್ಕೊಂಡಿಲ್ಲ, ಅವರು ಆರೋಗ್ಯ ಕೂಡ ಸರಿ ಇಲ್ಲ, ನೀವು ಮನೆಯಿಂದ ಹೊರಗಾಕಿದ್ದೀರಾ, ಅವ್ರಿಗೆ ಊಟ ಇಡ್ತಾ ಇಲ್ಲ, ಅವರ ಉಳ್ಕೊಳ್ಳೋದಿಕ್ಕೆ ಮನೆ ಇಲ್ಲ, ಮತ್ತೆ ಅವರ ತಾಯಿ ರತ್ನಮ್ಮ ಅವರು ಸಹ ನೀವು ಮನೆಯಿಂದ ಹೊರಗಾಕಿದ್ದೀರಾ, ಅವ್ರನ್ನ ನೋಡ್ಕೊಂತ ಇಲ್ಲ ಅನ್ನೋ ಆಪಾದನೆ ಇದೆ. ಇದು ಎಷ್ಟು ಸತ್ಯ ಹೇಳಿ, ಪರವಾಗಿಲ್ಲ. ನಮ್ಮಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು 22ನೇ ಇಸ್ವಿಯಲ್ಲಿ ನನ್ನನ್ನು ಬಿಟ್ಟು ಹೋದ್ರು. ಓಕೆ. ಇದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಮಾವ CN ಶ್ರೀನಿವಾಸ, ಚಿತ್ತಾರದ CN ಶ್ರೀನಿವಾಸ ಅಯ್ಯನವರು, ನಮ್ಮ ಮೈದ ರಘುನಾಥನ್ ಅವರು ನಮ್ಮ ಮಾವನ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕಾಗಿ ಅಂತ ಕರ್ಕೊಂಡೋಗ್ಬಿಟ್ಟು ಒಂದು ವೀಲ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆಸ್ತಿನ ಅವ್ರ ಹೆಸರಲ್ಲಿ ಮಾಡಿಸ್ಕೊಂಡಿರ್ತಾರೆ. ಅದು 2011-12ನೇ ಇಸ್ವಿಯಲ್ಲಿ ಮಾಡಿಸ್ಕೊಂಡಿರೋದು. ಅದು ನಮ್ಮ ಮಾವನ ಗಮನಕ್ಕೂ ನಮ್ಮ ಯಾರ ಗಮನಕ್ಕೂ ಬಂದಿರೋದಿಲ್ಲ. 22ನೇ ಇಸ್ವಿ ಗೌರಿ ಹಬ್ಬ ಆ ಟೈಮ್ನಲ್ಲಿ ಗೊತ್ತಾಗಿದೆ ನಮ್ಮ ಮಾವನಿಗೆ. ನಮ್ಮ ಮಾವ ಬಂದು ನಮ್ಮ ಯಜಮಾನ್ರ ಮುಂದೆನೇ ಸತ್ಯ ಹೇಳಿದ್ರು. ಒಂದು ಶನಿಮಾಸ ದೇವಸ್ಥಾನ ಕರ್ಕೊಂಡೋಗಿ ಪ್ರಮಾಣ ಮಾಡಿ ಹೇಳಿದ್ರು, ನಂಗೆ ಗೊತ್ತಿಲ್ಲದ್ರೆ ಮಾಡಿಬಿಟ್ಟಿದ್ದಾರೆ, ನಾನು ವೀಲ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತು ಒಂದು ವೀಲ್ ಬರೆಸ್ತಾ ಇದ್ದೀನಮ್ಮ ಅಂತ. ನಿಮ್ಮ ಇಷ್ಟ, ನಿಮ್ಮ ಆಸ್ತಿ ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದು ನಮಗೆ ಗೊತ್ತಿಲ್ಲ ಮಾವ ಅಂತ ನಾನು ಹೇಳಿ ಕಳಿಸಿದೆ ನಮ್ಮ ಮಾವನಿಗೆ. ನನ್ನ ಗಂಡನ ಸಮ್ಮುಖದಲ್ಲಿ ಇದೆಲ್ಲಾನು ನಡೆದಿದೆ. ನಮ್ಮ ಮಾವ ನಮ್ಮ ಗಂಡನ ಮುಂದೆನೇ ಹೇಳಿದ್ದಾರೆ. ದೇವರ ಮೇಲೆ ಪ್ರಮಾಣ ಮಾಡಿ, ಶನಿವಾರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಹೇಳಿದ್ದಾರೆ ನನ್ನ ಮಾವ. ತದನಂತರ ನನ್ನ ಮಾವ ಮತ್ತು ಬೇರೆ ವೀಲ್ ಮಾಡಿಸಿದ್ದಾರೆ. ಮಾಡಿಸೋದನ್ನು ರಘುನಾಥ್ ಅವರ ಮಗಳು CR ಪೂರ್ಣಿಮಾ ಮತ್ತು ಅವರ ರಘುನಾಥ್ ಅವರ ಹೆಂಡತಿ ಆದ ಶ್ರೀಮತಿ ಶೈಲಜಾ ಅವರು, ಅವ್ರ ಕಡೆಯವರು ಯಾರೋ ರಿಲೇಷನ್ಸ್ ದೇವಗಾನಹಳ್ಳಿ DN ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇವರೆಲ್ಲ ಸೇರಿಕೊಂಡು ಆ ವೀಲ್ ಕ್ಯಾನ್ಸಲ್ ಮಾಡಿಸಿರ್ತಾರೆ. ಆ ವೀಲ್ ಕ್ಯಾನ್ಸಲ್ ಆದಮೇಲೆ ಮತ್ತು ನಮ್ಮ ಮಾವ ಈ ಮಗಳು ಒಬ್ಬರು ಇದ್ದಾರೆ ಉಮಾದೇವಿ ಅಂತಂದ್ಬಿಟ್ಟು, ಅವರು ಕೋರ್ಟ್ ಮುಖಾಂತರ ಮತ್ತು ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಂಡು ಕೋರ್ಟ್ ಮುಖಾಂತರ ಆಸ್ತಿ ಎಲ್ರಿಗೂ ಪಾಲ್ ಮಾಡ್ತಾರೆ. ರಾಜಿ ಮೂಲಕ ಆಸ್ತಿನ ಸಮಾನವಾಗಿ ಹಂಚ್ಕೊಂಡಾದ್ಮೇಲೆ ನಮಗೆ ಗೊತ್ತಿಲ್ಲ ಇದನ್ನು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ನನ್ನ ಗಂಡನ ಕಡೆಯಿಂದ ಒಂದು ನೋಟಿಸ್ ಕಳಿಸಿದ್ರು, KVT ಅಂತ ಅಂದ್ಬಿಟ್ಟು. KVT ಕಳಿಸಿದಾಗ ನಾನು ನನ್ನ ಅದರಲ್ಲಿ ನೋಡಿದೆ, ಓದಿ ಎಲ್ಲ ನೋಡಿದೆ. ನನ್ನ ಗಂಡನಿಗೆ ಕೆಲವು ಕಡೆ ದಾರಿಯೆಲ್ಲ ನೋಡಿಸಿರ್ಲಿ ನಮಗೆ. ಅದಕ್ಕಾಗಿ ನನ್ನ ಗಂಡನ ಬಳಿ ಕೇಳಬೇಕು ಅಂತ ನನ್ನ ಗಂಡ ನನ್ನನ್ನು 22ನೇ ಇಸ್ವಿಯಲ್ಲೇ ನಮ್ಮನ್ನು ಬಿಟ್ಟು ಹೋದ್ರು. ನನ್ನ ಗಂಡನ 22ನೇ ಇಸ್ವಿಯಿಂದ ತಮ್ಮನ ಮನೆಯಲ್ಲಿದ್ರು. ರಘುನಾಥ್ ಅವ್ರ ಮನೆಯಲ್ಲಿ ಮಾವನ್ಗೆ 3 ಜನ ಮಕ್ಕಳು, ವಿಶ್ವನಾಥ್, ರಘುನಾಥ್, ಉಮಾದೇವಿ. ಹೌದು. ಓಕೆ, ಆಯ್ತಾ. ಸೊ ವಿಶ್ವನಾಥ್ ಅವರು 2022ರಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆಸ್ತಿ ಡಿವೈಡ್ ಆಗೋಕ್ ಮುಂಚೆನೆ ಬಿಟ್ಟು ಹೋಗಿದ್ದಾರೆ. ಡಿವೈಡ್ ಆಗಿಲ್ಲ, ಬಂದಿದೆ ಅವಾಗೆ ಬಿಟ್ಟು. ಇಲ್ಲ ನೋಟಿಸ್ ಆಮೇಲೆ ಅವ್ರ ಮನೆಗೆ ಅವರು ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಹೋಗು, ಈ ರಘುನಾಥನವ್ರು ಅವ್ರ ಕಡೆ ರಾಯರ್ನೇ ಕರ್ಕೊಂಡ್ಬಂದು ನಮ್ಮ ಮಾವಂದೇನು ನಡೀತಾ ಇರ್ಲಿಲ್ಲ. ಎಲ್ಲ ಯಜಮಾನಿಕೆಲ್ಲ CS ರಘುನಾಥನವರ ಯಜಮಾನಿಕೆನೆ ನಡೀತಾ ಇದ್ದಿದ್ದು. ಅವ್ರ ಕಡೆ ಅದಕ್ಕೆ ನಮ್ಗೆ ಗೊತ್ತಾದ್ರೆ ನಾವೆಲ್ಲ ನೋಡಿ ಓದ್ತೀವಿ ಅಂತಂದು ನನ್ನ ಗಂಡನಿಗೆ ಓದು ಬರಹ ಬರೋದಿಲ್ಲ. ಆದ ಕಾರಣ ಅವರು ಉದ್ದೇಶಪೂರ್ವಕವಾಗಿ ಕರ್ಕೊಂಡೋಗಿ ಇಟ್ಕೊಂಡು ಸಹಿ ಮಾಡಿಸ್ಕೊಂಡಿದ್ದಾರೆ. ಆ ನೋಟಿಸ್ ಕಳಿಸಿದ್ಮೇಲೆ ನನ್ನ ಗಂಡನ ದಾರಿಯಲ್ಲಿ ಸಿಕ್ಕಿದಾಗ ನಾನು ಕೇಳೋದಕ್ಕೆ ಪ್ರಯತ್ನ ಪಟ್ಟೆ. ನೋಟಿಸ್ ಕಳಿಸಿದ್ದೀರಾ ಯಾಕೆ ಅಂತಂದು ಕೇಳೋದಕ್ಕೆ ಪ್ರಯತ್ನ ಪಟ್ಟಾಗ ರಘುನಾಥ್ ಅವರ ಹೆಂಡತಿ ಶೈಲಜಾ ಅವರು ಬಾಯಿಗೆ ಬಂದು ಅವಾಚ್ಯ ಶಬ್ದಗಳಿಂದ ಸೀರೆ ಬಿಚ್ಚಿ ಗುಪ್ತ ಜಾಗಕ್ಕೆ ಹೊಡಿತೀನಿ ಅಂತ ಬೀದಿಯಲ್ಲಿ ನಿಂತು ಕೇಳಿ ನನ್ನನ್ನು ಹಿಂಸೆ ಮಾಡ್ತಾಯಿದ್ರು.
ನನ್ನ ಗಂಡ ಆವಾಗೂ ನಂಗೆ ಉತ್ತರ ಕೊಡಲಿಲ್ಲ. ಆಯಿತು ಅಂತ ನಾವು ಸುಮ್ಮನೆ ಆದ್ವಿ. ಒಂದು ಲಾಯರ್ ಮುಖಾಂತರ ನಾನು ಹೋಗಿ ಕೇಳಿದೆ, ಇದನ್ನು ಕೊಟ್ಟು ಕಳಿಸಿದ್ದಾರೆ, ಏನು ಬೇಡ್ಬೇಕು ಸರ್ ಇದನ್ನು ಅಂತಂದು ಕೇಳಿದಕ್ಕೆ ಅವ್ರು ಇತ್ಕೊಂಡು ನಮ್ಮ ಮಕ್ಕಳಿದಾರಲ್ವ, ಒಂದು ಕೇಸ್ ಆಗೋ, ನಿನ್ಗೆ ದಾರಿ ಬೇಕು, ದಾರಿ ಇಲ್ದಿರ ಮುಂದೆ ನಿನಗೂ ಅನುಕೂಲವಿಲ್ಲ, ಯಾರಿಗೂ ಅನುಕೂಲ ಆಗಲ್ಲ, ದಾರಿಗಾದರೂ ನೀನು ಕೇಳು ಅಂತಂದರು. ನನ್ನ ಮಕ್ಕಳ ಮುಖಾಂತರ, ನನ್ನ ಮಕ್ಕಳು ಮೈನಾರಿಟಿ ಇಲ್ಲ ಅಂತಂದ್ಬಿಟ್ಟು ಅವ್ರ ಮುಖಾಂತರ ನಾನು ಹೋಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಮೇಲೆ 1 ವರ್ಷಗಳ ಕಾಲ ನಾನು ಕೇಸ್ ನಡೆಸಿದ್ದೀನಿ. ಕೇಸ್ ನಡೆಸಿದ ನಂತರ ಪುರುಷೋತ್ತಮನವರು ಮಧ್ಯಸ್ಥಿಕೆ ವಹಿಸ್ಕೊಂಡು ಬಂದು ರಾಜಿ ಮಾಡ್ಕೊಳ್ರಿ ಅಂತಂದು ಹಲವಾರು ಬಾರಿ ನಮ್ಮ ಮನೆಯ ಬಳಿ ಬಂದಿದ್ದಾರೆ. ನಮ್ಮ ಹತ್ರ ದಾಖಲೆಗಳೆಲ್ಲ ಇದೆ ಅವ್ರು ಬಂದಿರೋದಕ್ಕೆಲ್ಲನೂ. ಆಮೇಲೆ ಅದನ್ನು ಸರಿ ಅಂತಂದು ನಾವು ಒಪ್ಕೊಂಡ್ವಿ, ಎಲ್ಲ ಕೊಡ್ತೀವಿ ಅದು ಕೊಡ್ತೀವಿ ಅಂದರೆ ಬೇರೆ ಕಡೆ ಎಲ್ಲ ಜಮೀನು ಇರೋದನ್ನೆಲ್ಲ ಮಾರ್ಕೊಂಡಿದ್ರು, ಅದ್ರ ಸಲುವಾಗಿ ಇದನ್ನೆಲ್ಲ ಕೊಡ್ತೀವಿ ಅಂತಂದರು. ನಾವು ಸುಮ್ಮನೆ ಆಗೋದ್ವಿ. ನಾವು ಕಾನೂನು ರೀತಿಯಲ್ಲಿ ನಮ್ಗೆ ಏನು ಬರುತ್ತೆ ಅಷ್ಟೇ ಸಾಕು ಅಂತ ನಾವು ಕಾನೂನಿಗೆ ಹೋದ್ಮೇಲೆ ಎಷ್ಟು ಕೊಡ್ತಾರೆ ಅಷ್ಟೇ ಸಾಕು ನಮಗೆ ಅಂತಂದ್ಬಿಟ್ಟು ನಾವು ಕಾನೂನಲ್ಲಿ ಓಡಾಡ್ತಾ ಇದ್ವಿ. ಅವ್ರು ಬಂದು ಇದೆಲ್ಲ ಮಾಡಿ ಮತ್ತು ಕಾನೂನಲ್ಲೇ ನ್ಯಾಯಾಲಯದಲ್ಲೇ ನಮಗೆ ಆಸ್ತಿಯನ್ನು ಬರೆದು ಕೊಟ್ಟು ಎಲ್ಲ ಮಾಡಿ ಆದಮೇಲೆ ನನಗೆ ನನ್ನ ಮಕ್ಕಳು ನನಗೆ ಹುಟ್ಟಿಲ್ಲ, ನನ್ನ ಮಕ್ಕಳು ನನ್ನವಲ್ಲ ಅಂತಂದು. ನಮಗೆ ಒಂದು ಗಂಡು ಒಂದು ಹೆಣ್ಣು. ವಿಶ್ವನಾಥ್ ಅವ್ರು ನೋಡ್ಕೊಳ್ಳಲ್ವಾ ಮಕ್ಕಳನ್ನ? ಇಲ್ಲ, ನನ್ನ ಮಗಳು ಹುಟ್ಟಿದಾಗ ಹೆಣ್ಮಗು ಅಂತಂದು ನಮ್ಮ ಅತ್ತೆ ನನ್ನ ಗಂಡ ಮನೆ ಕರ್ಸಿಲ್ಲ. ಮಗುನ ಅಪ್ಪಿ ತಪ್ಪಿ ಮಗುನೇನಾದ್ರೂ ನನ್ನ ಮನೆಗೆ ಆಸೆ ಬಿದ್ದು ಮನೆಗೆ ಮಗುನ ಕರ್ಕೊಂಬಂದ್ರೆ ಆ ಮಗುನ ಚಿತ್ರ ಹಿಂಸೆ ಮಾಡಿ ಹೊಡೆದು ಹಾಸ್ಗೆಲ್ ಸುತ್ತಿ ಬೀದಿಗೆ ಹಾಕಿದ್ದಾರೆ. ಅಷ್ಟೊಂದು ಹಿಂಸೆ ಕೊಡ್ತಾಯಿದ್ರು. ಆ ಮಕ್ಕಳೇನ ಏನಾದರೂ ಊಟ ಮಾಡ್ಬೇಕಾದ್ರೆ ಅಸಭ್ಯವಾಗಿ ಅದು ವಿಡಿಯೋ ಎಲ್ಲನೂ ನಾನು AC ಸಾಹೇಬ್ರಿಗೆಲ್ಲ ನೋಡ್ಸಿದ್ದೀನಿ. ಆ ವಿಡಿಯೋನೆಲ್ಲ ಅವ್ರು ವಿಚಿತ್ರವಾಗಿ ಮಾಡೋದು ಎಲ್ಲನೂ ಬೀದಿಯಲ್ಲೇ ಬಿಚ್ಚಿ ನೋಡಿಸ್ತಾ ಗಂಡಸಿನ ಮನೇಲಿ ಮಕ್ಕಳ ಮುಂದೆ ಎಷ್ಟು ಮಾಡಿರ್ಬೇಕು ಅವರು. ಅಷ್ಟಕ್ಕೂ ಮನೇಲಿ ಮಕ್ಕಳಿಗೆ ಒಂದು ಬಿಸ್ಕೆಟ್ ಇವತ್ತಿಗೂ ಕೊಡಿಸಿಲ್ಲ, ಒಂದು ಸ್ಕೂಲ್ ಫೀಸ್ ಎಲ್ಲ. ಇವತ್ತು ಯಾಕೆ ಆಚೆಗೆ ಹಾಕಿದೀರಾ ಅಂತ ಅವ್ರು ಯಾಕೆ ಅವ್ರದೇ ಒಂದು ವಿಚಾರ ನೀವೇ ಆಚೆಗೆ ಹಾಕಿದೀರಾ, ನೋಡ್ಕೊಂತಾ ಇಲ್ಲ, ಅವ್ರ ಪೇಷಂಟ್ ಅವ್ರಿಗೆ ಮೆಡಿಸಿನ್ ಕೊಡಿಸಲ್ಲ ಅಂತ ಎಲ್ಲ ಹೇಳ್ತಾ ಇದಾರಲ್ಲ, ಹಾಗಾದ್ರೆ ಯಾವ ಸತ್ಯ? ಮೇಡಮ್, ನಾವು ನಮ್ಮ ತಂದೆಯವರು, ನನ್ನ ತಮ್ಮ ಅವರು ಎಲ್ಲಾನು ಸೇರಿ, ನನ್ನ ಅಕ್ಕ ತಂಗಿರೆಲ್ಲ ಸೇರಿ ನನ್ನ ಗಂಡನಿಗೆ 2012-13 ಇಸ್ವಿಯಲ್ಲಿ ಅವ್ರಿಗೆ ಕಿಡ್ನಿ ಕ್ರಿಯೇಟಿವ್ ಜಾಸ್ತಿ ಆಗಿತ್ತು. ಆ ಕ್ರಿಯೇಟಿವ್ ಜಾಸ್ತಿ ಆಗಿದ್ದಕ್ಕೆ ನಾವು ಡಾಕ್ಟರ್ ಗಿರೀಶ್ ಅಂತ MS ರಾಮಯ್ಯ ಮೊಮೆಯಲ್ಲಿ ನೋಡಿಸ್ತಾ ಇದ್ವಿ. ನೋಡಿಸಿ ಬಯಾಪ್ಸಿ ಎಲ್ಲ ಮಾಡಿಸಿ ಅವ್ರು ಕೊಟ್ಟ ಟ್ರೀಟ್ಮೆಂಟನ್ನು ನಾವು ಕರೆಕ್ಟಾಗಿ ಮೆಡಿಸನ್ ಎಲ್ಲ ನಾವು ಕೊಡ್ತಾ ಇದ್ರೆ, ನನ್ನ ತಮ್ಮನ ಹೆಂಡತಿ ಮಾತ್ರೆಗಳು ತಿನ್ನು ಅಂತಂದರೆ ತಿಂತೀನಿ ಅಂತಂದು ಹೇಳೋದ್ರ ಮೇಲೆ ನಾವೇನು ಮಾಡೋದು? ಅದಕ್ಕೆ ನಾವು ಅವ್ರು ಹೇಳ್ದಂಗೆ ಇವರು ಅವರ ತಾಳಕ್ಕೆ ಕುಡಿತಾವ್ರೆ ಇವರು. ಈಗ ನಿಮ್ಮ ಹತ್ರ ಇಲ್ಲ ವಿಶ್ವನಾಥ್? ಇಲ್ಲ. ಎಲ್ಲಿರ್ತಾರೆ? ಅವ್ರ ತಮ್ಮನ ಮನೇಲಿದ್ರು. ಆಮೇಲೆ ಅವ್ರ ತಂಗಿ ಬೈದು ಯಾಕೆ ತಮ್ಮನ ಹೆಂಡತಿ ಮನೇಲಿ ಹೋಗಿ ಇರ್ತಿ ಅಂತಂದು ನನ್ನ ನಾದ್ನಿ ಒಂದು ಮನೆ ಕೊಟ್ಟು ಮನೆಯಲ್ಲಿ ಇದ್ದಾರೆ. ಒಂದು ಮನೆ ಕೊಟ್ಟಿದ್ದಾರೆ ಅವ್ರಿಗೆ, ಆ ಮನೇಲಿ ಇರು ನೀನು ಅಂತ. ಊಟ ಮೇಡಮ್ ಕೊಡ್ತಾ ಇದ್ವಿ ಊಟ ನಾವು. ಅವರು ಹೇಳಿದ್ದಾರೆ ಮೇಡಮ್ ಊಟ ಬಾಕ್ಸಲ್ಲಿ ತಗೊಂಬಂದು ಕೊಡ್ತಾರೆ ಅಂತಂದು. ಇನ್ನೇನು ಮೇಡಮ್ ಮಾಡೋದು? ನಾವು ಕೊಡೋ ಊಟ ಇವಾಗ ಸರಿ ಇಲ್ಲ. ಇಷ್ಟೆಲ್ಲ ಆದಮೇಲೆ ನಾವು ಇವಾಗ ಊಟ ಕೊಡ್ತಾ ಇಲ್ಲ. ಇರೋ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಇವಾಗ ಕೊಟ್ಟರೆ ಅದ್ರಲ್ಲಿ ಏನಾದರೂ ಅವ್ರು ಹಾಕೊಂಡು ತಿಂದು ಸತ್ತರೆ ನನ್ನ ಮೇಲೆ ಬರುತ್ತೆ. ನಾನು ಯಾಕೆ ಇವಾಗ ಊಟ ಕೊಡಬೇಕು? ತಿಂಬೆಲ್ಲ ಇಟ್ಬಿಟ್ಟು ಏನೋ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಸುದ್ದಿಗಳಿದೆ. ಆಸ್ತಿ ಭಾಗ ಆಗಿರೋದೇ ನನ್ನ ಮನೆಯಿಂದ 8ನೇ ತಿಂಗಳಲ್ಲಿ ಹೋಗಿರೋದು ನನ್ನ ಗಂಡ. ನಾನು 9ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟು ಈ ಥರ ಇಂಥವ್ರು ಕರ್ಕೊಂಡೋಗಿ ನನ್ನ ಗಂಡನ ಇಟ್ಕೊಂಡಿದ್ದಾರೆ ಅವ್ರ ಮನೇಲಿ. ನನ್ನ ಗಂಡ ಇಂಥ ಪೇಷಂಟು, ನನ್ನ ಮಕ್ಕಳ ಬಳಿ ನನ್ನ ಗಂಡನ ಕೊಡ್ರಿ ಅಂತ ಹಂಗಲ್ಲಾಚಿ ಬೇಡ್ಕೊಂಡಿದ್ದೀನಿ ಮೇಡಮ್. ನಾನು ಸ್ಟೇಷನ್ ಹತ್ರ ಬಂದು ವಿಪರೀತ ಗಲಾಟೆ ಮಾಡಿ ನಾವು ಕಳ್ಸಲ್ಲ ಅಂತ ಕರ್ಕೊಂಡೋದ್ರು. ರಘುನಾಥ್ ಶೈಲಾಜಾ ಅವರು ಅವ್ರ ಮಕ್ಕಳು ಪೂರ್ಣಿಮಾ ಕೋಮಲಾ ಅನ್ನೋರು ಕರ್ಕೊಂಡೋಗಿ ಹಂಗಲ್ಲಾಚಿ ಬೇಡ್ಕೊಂಡಿದ್ದು. ನಾನು ನನ್ನ ಮಕ್ಕಳು ಎಲ್ಲಾನು ಹೋಗಿ ಕಳಿಸ್ಲಿಲ್ಲ. ನೋಡ್ಕೊಂತ ಇಲ್ವಾ? ಅದೇ ಇವಾಗ ಆಸ್ತಿ ಇಲ್ಲ ಮೇಡಮ್ ನೋಡ್ಕೊಳ್ಳೋದಕ್ಕೆ. ಅವ್ರ ಆಸ್ತಿಗೋಸ್ಕರ ಅವ್ರು ಇದೆಲ್ಲ ಮಾಡಿ. ನಿಮಗೆ ನೀವು ವಿಶ್ವನಾಥ್ ಅವರ ಹೆಂಡತಿ, ನಿಮ್ಗಿಬ್ರು ಮಕ್ಕಳಿದ್ದಾರೆ ಆಯ್ತಾ? ಇವಾಗ ನಿಮ್ ಪಾಲ್ ನಿಮಗೆ ಬಂದಿದ್ಯಾ ಕರೆಕ್ಟ್ ಆಗಿ? ಇಲ್ಲ, ನಮಗೆ ಖಾತೆ ಮಾಡ್ಕೊಡ್ಬೇಕಾಗಿತ್ತು. ನ್ಯಾಯಾಲಯದ ಆದೇಶದಲ್ಲಿ 3 ವರ್ಷದೊಳಗೆ ಖಾತೆ ಮಾಡ್ಕೊಡ್ಬೇಕಾಗಿತ್ತು. 3 ವರ್ಷ ಅವಧಿ ಮುಗಿದ ನಂತರ ಮಧ್ಯವರ್ತಿಗಳಿಗೆ ದುಡ್ಡು 30 ಲಕ್ಷ ಕೊಟ್ಟು ಏನೋ ಮಾತಾಡ್ಕೊಂಡಿದ್ದಾರೆ ಅಂತಂದು ನಮ್ಮ ಗಮನಕ್ಕೆ ಬಂತು. ಅವರು ಎಲ್ಲ ನೋಡ್ಕೊಂಡು ಬಂದು ಎಲ್ಲ ಖಾತೆ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಮ್ಗಾಗಿರೋದನ್ನ ಕೋರ್ಟಲ್ಲಿ ಆಗಿರೋದನ್ನ ನಾವು ನೋಡಿಸಿ ನಾವು ಇದರಲ್ಲಿ ಒಂದು ಅರ್ಜಿ ಹಾಕಿದ್ವಿ ಮೇಡಮ್. 18ನೇ ತಾರೀಕು ಗುರುವಾರ ಅರ್ಜಿ ಹಾಕಿದ್ವಿ ನಾವು. ನಮ್ಮ ಗಮನಕ್ಕೆ ಬಾರದೆ ಖಾತೆಗಳನ್ನು ಯಾರಿಗೂ ಮಾಡಬಾರ್ದು ಅಂತಂದ್ಬಿಟ್ಟು ಹೇಳಿದ್ರೆ
18ನೇ ತಾರೀಕು ನಾವು ಖಾತೆ ಇದಕ್ಕೆ ಅರ್ಜಿ ಕೊಟ್ಟು ಬಂದರೆ ಮಾರನೇ ದಿವಸ 19ನೇ ತಾರೀಕು ಮನೆ ಮುಂದೆ ಬಂದು ಧರಣಿ ಕೂತಿದ್ದೆ. ನನ್ನ ಹತ್ರ ಇಷ್ಟು ವರ್ಷ ಚಿಕ್ಕ ಮಗನ ಹತ್ರ ಇದ್ದಿದ್ದು, ರಘುನಾಥ್ ಅವ್ರ ಹತ್ರ ಇದ್ದಿದ್ದೆ. ರಘುನಾಥ್ ಶೈಲಾಜ್ ಅವರು ನನ್ನ ನನಗೆ ಮಕ್ಕಳೇ ಹುಟ್ಟಿರಲಿಲ್ಲ ಅವಾಗ. ಅವ್ರನ್ನ ನನ್ನ ಅತ್ತೆ ಮಾವನ ಅವರೇ ಹೊರಗೆ ಹಾಕಿದ್ದಿದ್ದು. ಅವ್ರು ಹೋಗಿ ತೋಟದಲ್ಲಿದ್ದರು ಮೇಡಮ್. ಆಮೇಲೆ ಅಲ್ಲಿಂದ ಮತ್ತೆ ಇಲ್ಲಿ ಕರ್ಕೊಂಬಂದ್ವಿ. ನಮ್ಮ ನಾದಿನಿಗೆ ಮನೆ ಕೊಟ್ಟಿದ್ರು, ನಮ್ಮ ಆ ಮನೆಯಲ್ಲೇ ಇದ್ದರು. ಇವಾಗ ಅವರು ನಮ್ಮ ಅತ್ತೆ ಪಾಲಿಗೆ ಬಂದಿರೋ ಆಸ್ತಿನೂ ಇದೆ, ಅವ್ರ ತವ್ರ ಮನೆ ಕಟ್ಟಿರೋ ದುಡ್ಡೂ ಇತ್ತು, ಮತ್ತು ಪ್ರಕೃತಿ ಸ್ಕೂಲಲ್ಲಿ ಅಲ್ಲಿರೋ ಜಾಗ ಎಲ್ಲ ನಮ್ಮದೇ ಇತ್ತು ಮೇಡಮ್. ಅದನ್ನು ತಗೊಂಡು ಬಂದಿರೋ ದುಡ್ಡನ್ನೆಲ್ಲ ನಮ್ಮ ಅತ್ತೆ ಹೆಸರಲ್ಲಿ ಇದ್ದಿದ್ದ ದುಡ್ಡೆಲ್ಲನೂ ನಾನೇ ನೋಡ್ಕೊತೀನಿ ಅಂತ ರಘುನಾಥ್ ಇಟ್ಕೊಂಡು, ಇವಾಗ ಅವರು ನನ್ನಂಗೆ ಅವರು ಸೊಸೆಯಾಗಿ ಬಂದಿದ್ದಾರಲ್ಲ, ನನ್ನ ಮನೆ ಮುಂದೆ ತಗೊಂಬಂದು ನನಗೆ ಅವಮಾನ ಮಾಡೋ ರೀತಿಯಲ್ಲಿ ಇದು ಮಾಡಿಕೊಂಡು ಕೂತ್ಕೊಂಡು ಅವ್ರ ಮನೇಲಿ ಇಟ್ಕೋಬೋದಾಗಿತ್ತಲ್ಲ. ಅತ್ತೆನ ಇವಾಗ ನಾನೇನೋ ದೊಡ್ಡ ಸೊಸೆ ತಳ್ಳಿದ್ದೀನಿ, ಅವ್ರು ಇಟ್ಕೋಬೋದಾಗಿತ್ತಲ್ಲ ಅವ್ರನ್ನ. ಅವ್ರ ಆಸ್ತಿ ಇದೆ, ಇಲ್ಲ ಅವ್ರು ಮಾರಿ ಅವ್ರು ಕೊಡ್ಬೋದಲ್ಲ ಮೇಡಮ್. ಮತ್ತೆ ನೀವೆಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ ಅಂತಾರೆ ಮೇಡಮ್. ಬೇಕಾದ್ರೆ ಇದ್ರಲ್ಲಿ ದಾಖಲೆಗಳೆಲ್ಲ ಇದೆ ಮೇಡಮ್, ಎಲ್ಲ ಏನಾಗಿದೆ ಇನ್ನ ಏನು ಆಗಿಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಬರ್ಸ್ಕೊಂಡು ಆಸೆ ಎಲ್ಲ ಕೋರ್ಟ್ ಮುಖಾಂತರ ಆಗಿದೆ, ಆಚೆಗೆ ಹಾಕ್ಬಿಟ್ಟಿದ್ದಾರೆ ಅಂತಾರೆ ಮೇಡಮ್. ಖಾತೆ ಆಗ್ತಿರೋದು ನಮ್ಮ ಹೆಸರು ಬಯಲು ಬರುತ್ತೆ ಮೇಡಮ್. ಇನ್ನ ನಮ್ಮ ಹೆಸರು ಬರೋದಕ್ಕೆ ಖಾತೆಗಳು ಮಾಡ್ಕೊಡ್ಬೇಕು. ಖಾತೆಗಳು ಮಾಡ್ಕೊಡಿದ್ರೆ ಈಗ ಲೇಔಟ್ ಉಲ್ಟಾ ಪಲ್ಟಾ ಮಾಡಿದ್ದಾರೆ. 17 ಸೈಟ್ ಆಗ್ಬೇಕಾಗಿರೋದನ್ನ 18 ಸೈಟ್ ಮಾಡಿದ್ದಾರೆ. ಇನ್ನೊಂದು ಕಡೆ 31 ಸೈಟ್ ಮಾಡಿರೋದನ್ನ ಲೇಔಟ್ನ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಆ ಉಲ್ಟಾ ಆಗಿರೋ ಲೇಔಟಿಗೆ ಸೈನ್ ಹಾಕ್ರಿ ಅಂತಂದು ನಾವು ಅದಕ್ಕೆ ಹಾಕಲ್ಲ ಅಂದಿರೋದಕ್ಕೆ ಕಾರಣ ಈ ಜಗಳ ಮಾಡಿ ತಗೊಂಬಂದು ವಯಸ್ಸಾಗಿದೆ ಅಲ್ವಾ, ಅವ್ರು ಕೂರಿಸಿದ್ರೆ ಗಲಾಟೆ ಮಾಡಿಸಿದ್ರೆ ಬಂದು ಭಯ ಅವಮಾನ ಆಗಿ ಅವಮಾನಕ್ಕೆ ತಡೆಯಲಾರದೆ ಬಂದು ಸೈನ್ ಹಾಕ್ತಾರೆ ಅಂತ ಮಾಡ್ತಾರೆ ಅಂತ ಅಂದ್ಬಿಟ್ಟು ಉದ್ದೇಶ. ನನ್ನ ಹೆಸರು ಬರೋದಕ್ಕೆ ನಾನು ಆ ಮನೆ ಸೊಸೆ ಮೇಡಮ್. ನನ್ನ ಹೆಸರು ಬರಲ್ಲ, ಮಕ್ಕಳ ಹೆಸರು ಬರೋದು ಮೇಡಮ್. ಮಕ್ಳಿಗೆ ಮಾತ್ರ ಅದನ್ನ ಬರೋದು ಆಸ್ತಿ. ಮೊಮ್ಮಕ್ಕಳ ಮರಿ ಮಕ್ಕಳು ನಮ್ಮ ಮಾವ ಅವ್ರ ಅಪ್ಪದು ಆಸ್ತಿ ಅದು. ನಮ್ಮ ಮಾವನ ಅಪ್ಪ ಮರಿ ಮಕ್ಳಿಗೆ ಬರುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಓಡಾಡ್ತಾ ಇದ್ದೀನಿ ಅಷ್ಟೇ. ಒಂಟಿಯಾಗಿ ಹೆಂಗಸಾಗಿ ಓಡಾಡ್ತಾ ಇದ್ದೀನಿ. ನನಗೂ ಅಷ್ಟು ಓದೋಕ್ಕೂ ಬರೋಕ್ಕೂ ಎಲ್ಲ ಅಷ್ಟೊಂದು ನಂಗೂ ಬರೋದಿಲ್ಲ. ತಕ್ಕ ಮಟ್ಟಿಗೆಲ್ಲ ವಿಶ್ವನಾಥ್ ಅವರು ಇದುವರೆಗೂ ಮಕ್ಕಳು ನನ್ನ ತಾಯಿ ಮನೇಲಿ ಇರೋದು, ನನ್ನ ತಾಯಿ ಮನೆ ಕಡೆಯವ್ರು ನೋಡ್ಕೊಂಡೋದು ಮಕ್ಕಳೆಲ್ಲರೂ. ಅವ್ರ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಅವರೇ ನಮ್ಗೆ ಸಹಾಯ. ನನ್ನ ಗಂಡನ ಕಾಯಿಲೆಗೂ ಅವರೇ ಮೇಡಮ್ ನೋಡ್ತಾ ಇರೋದು. ನನ್ನ ಅತ್ತೆ ಮನೆ ಕಡೆಯಿಂದ ನನಗೂ ಕಿಂಚತ್ತು ಒಂದು ಮತ್ತೆ ರಘುನಾಥ್ ಅವರು ಸಪೋರ್ಟ್ ಮಾಡ್ತಾರೆ. ಅದು ಅವ್ರ ವೈಯಕ್ತಿಕ ಅವ್ರ ಒಳಗಿನ ವಿಚಾರ ಮೇಡಮ್. ಅದು ಅವ್ರು ಬಿಚ್ಚಿಡ್ತಾ ಇಲ್ಲ. ಅದನ್ನ ಬಿಚ್ಚಿಡ್ದಿರೇನೆ ಈ ಹಿಂಸೆ ಕೊಡ್ತಾ ಇದ್ದಾರೆ ಮೇಡಮ್ ನಮ್ಗೆ. ಏನಾದ್ರೂ ಒಳಗಡೆ ವಿಚಾರ ಇದ್ರೆ ಹೇಳ್ಬಿಡಿ. ನನ್ನ ಗಂಡ ಬಿಹೇವಿಂಗ್ ಕ್ಯಾರೆಕ್ಟರ್ ಮೇಡಮ್ ಅಸಭ್ಯವಾಗಿ ಪರಸೀನ ತಗೊಂಬಂದು ಮನೆಯಲ್ಲೇ ಮಲಗಿಸ್ಕೊಂಡು ನನ್ನ ಮಕ್ಕಳ ಎದುರುಗಾನೆ, ಮಕ್ಕಳ ಆಗಾಗ ಯಾವಾಗಾದ್ರೂ ಬಂದರೆ ಮಕ್ಕಳ ಎದುರುಗಾನೆ ನಾವು ನನ್ನ ಕೈಗೆ ನೋಡಿ ನಾವು ಅದು ರೆಕಾರ್ಡೆಲ್ಲ ಇದೆ ಕರೆಸಿರೋದು. ಅವರು ಫೋನ್ ಮಾಡಿ ಎಲ್ಲ ಹೇಳಿ ಕರ್ಸಿ ಮನೆಯಲ್ಲಿ ಯಾರು ಇಲ್ಲ ಬಾ ಅಂತಂದೆಲ್ಲ ಕರೆದಿರೋದೆಲ್ಲ ರೆಕಾರ್ಡ್ ಇದೆ ಮೇಡಮ್ ನಮ್ಮ ಹತ್ರ. ನಾನೆಲ್ಲ ನ್ಯಾಯಾಲಯಕ್ಕೆ ಇದು ಕೊಟ್ಟಿದ್ದೀನಿ. ಕೇಸು ಅಂತಂದು ಹೇಳ್ತಾರೆ. ಅವರು ಮಕ್ಕಳ ಮೇಲೆ ಕಣ್ಣು ತೆಗಿರೋ ಮಕ್ಕಳ ಮೇಲೆ ಕೇಸ್ ಹಾಕಿದ್ರು. ನನ್ನ ಅತ್ತೆ ಒಂದು ನನ್ನ ಗಂಡ ಒಂದು ಕೇಸ್ ಹಾಕಿದ್ದಾರೆ. ನಾವು ಹಾಕಿದ್ದೀವಿ ಅಂತಂದು ಅಷ್ಟೊಂದು ಹೇಳ್ತಾರಲ್ಲ. ಕಣ್ಣು ತೆರೀರೋ ಮಕ್ಕಳ ಮೇಲೆ ಕೇಸ್ ಹಾಕ್ತಾರೆ ಮೇಡಮ್. ತಂದೆ ಆದವನು ಇಲ್ಲ ಅಜ್ಜಿ ಆದವ್ರು ಹಾಕ್ತಾರೆ ಮೇಡಮ್. ಎಲ್ಲಾದ್ರೂ ನೀವು ಕೇಳಿದ್ದೀರಾ? ಮಕ್ಕಳ ಮೇಲೆ ಏನಂತ ಹೊಡೆದು ಮಕ್ಕಳು ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಮಕ್ಕಳು ಸಿಕ್ಕಾಪಟ್ಟೆ ಹೊಡಿತಾರೆ ಮಾಡ್ತಾರೆ ಅಂತ ಮಕ್ಕಳ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ಒಂದು ಮನೆ ಇದೆ, ಆ ಮನೆಯಲ್ಲಿ ಇರ್ತಿದ್ರು ಯಾರೋ ವಿಶ್ವನಾಥ್ ಅವರು. ಹೌದು ಮೇಡಮ್. ಆ ಮನೆಯಿಂದ ಆಚೆಗೆ ಯಾರು ಹಾಕಿದ್ರು? ಮತ್ತೆ ಯಾರು ಹಾಕಿಲ್ಲ ಮೇಡಮ್. ಅವ್ರು ಬಂದಿರೋದು ಅವ್ರ ಮನೆಯಿಂದಾನೇ ಬಂದು ಚೇರು ಚಾಪೆ ಎಲ್ಲ ಎತ್ಕೊಂಡ್ಬಂದು ನನ್ನ ಮನೆಗೆ ಫಸ್ಟ್ ಬಂದಾಗ ಬರೀ ಚೇರು ಚಾಪೆ ಇತ್ತು. ನಾನು ಮನೇಲಿ ಇದ್ದೆ ಮೇಡಮ್. ಮತ್ತೆ ಗಲೀಜ್ ಮಾತುಗಳು ಎಲ್ಲಾನು ವಿಪರೀತ ಗಲೀಜ್ ಮಾತುಗಳು ಇದೆ ಮೇಡಮ್. ಫೋನಲ್ಲಿ ರೆಕಾರ್ಡ್ ಇದೆ ಅದೆಲ್ಲನೂ. ವಿಪರೀತ ಮಾತುಗಳು ಗಲೀಜ್ ಮಾತುಗಳು ಮಾತಾಡ್ತಾ ಇದ್ರು. ರೋಡಲ್ಲಿ ಬರೋ ಹೋಗೋ ಜನರಿಗೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ರು. ಆಮೇಲೆ ಪೊಲೀಸ್ನವರೆಲ್ಲ ಬಂದು ನಮ್ಮನ್ನು ನೀವು ಹೋಗ್ರಿ, ಅವ್ರು ಎಷ್ಟೊತ್ತಿರ್ತಾರೆ ಇರ್ಲಿ ಕೂತ್ಕೊಳ್ಳಿ ಅವರು ಅಂತ ಅಂದ್ಬಿಟ್ಟು ನಾವು ನಮ್ಮ ತಾಯಿ ಮನೆ ನಮಗೆ ಹೊಟ್ಟೆ ಹಸಿತಾಯ್ತು. ನಾವು ಊಟಕ್ಕೆ ನಮ್ಮ ತಾಯಿ ಮನೆಗೆ ಹೊರಟೋಗಿದ ತಕ್ಷಣ ಮತ್ತೆ ಜಾಸ್ತಿ ಮಾಡ್ಕೊಂಡು ಗಲಾಟೆನ ಎಲ್ಲರೂ ಕರೆಸಿ ನಾವಿಲ್ಲದ ಟೈಮಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ಕೊಂಡಿದ್ದಾರೆ ಮೇಡಮ್. ಈಗ ರಾಧಾ ಅವ್ರು ಹೇಳೋದು ಏನು ಅಂತಂದ್ರೆ, ವಿಶ್ವನಾಥ್ ಅವರು 2022ರಿಂದನೇ ನಮ್ಮನ್ನ
ನೋಡಿಲ್ಲ, ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಮಕ್ಕಳನ್ನ ಸಹ ಸರಿಯಾಗಿ ನೋಡಿಲ್ಲ. ಸೊ ಸರಿಯಾದಂತಹ ಭಾಗನ ಇಸ್ಕೊಂಡು ನನ್ನ ಹೆಂಡತಿಯಾಗಿ ಮಕ್ಕಳನ್ನ ಹೆತ್ತಿದ್ದಾರೆ, ಮಕ್ಕಳಿಗೂ ಸಹ ಸರಿಯಾಗಿ ನೋಡ್ಕೊಂಡಿಲ್ಲ. ಅವ್ರಿಗೆ ಏನು ಕಿಡ್ನಿ ಪ್ರಾಬ್ಲಮ್ ಇದೆ, ಅದಕ್ಕೆ ನನ್ನ ತವರ ಮನೆಯವರೇ ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ. ಅವ್ರಿಗೆ ಮೆಡಿಸಿನ್ ಎಲ್ಲ ನಾವೇ ಕೊಡಿಸ್ತಾ ಇದ್ದಿದ್ದು, ಊಟ ಎಲ್ಲ ನಾವೇ ಹಾಕ್ತಾ ಇದ್ದಿದ್ದು. ಸೊ ಅವ್ರಿಗೆ ಅಂತ ಒಂದು ಸಪ್ರೇಟ್ ಮನೆನೇ ಮಾಡಿದ್ವಿ, ಅಲ್ಲೇ ಇರ್ತಾ ಇದ್ರು. ಸೊ ಇದೆಲ್ಲಾನು ಸಹ ಇದು ನಡೆದಿರೋವಂಥದ್ದು, ನೀವು ಮಾಡಿರೋವಂಥದ್ದು, ಓಕೆ, ನೋಡ್ಕೊಂಡಿರೋವಂಥದ್ದು. ಆದ್ರೆ ಅವ್ರು ಆಚೆಗೆ ಬಂದೀಗ ನಮ್ಮನ್ನ ನೋಡ್ಕೊಂಡಿಲ್ಲ, ನಮ್ಮ ಆಸ್ತಿ ಎಲ್ಲ ಬರೆಸ್ಕೊಂಡು ನಮ್ಮನ್ನ ಆಚೆಗೆ ಹಾಕಿದ್ದಾರೆ ಅನ್ನೋದು ಅವರ ಒಂದು ವಾದ ಅಲ್ವಾ. ಸೊ ನೀವ್ ಹೇಳ್ತಾ ಇರೋದು ರಿಯಾಲಿಟಿ, ನೀವ್ ಇಷ್ಟು ನಡೆದಿದೆ ಅನ್ನೋದು ನೀವ್ ಹೇಳ್ತಾ ಇದ್ದೀರಾ. ನಿಮ್ಮ ಹೆಸರಿಗೆ ಏನು ಆಸ್ತಿ ಇಲ್ಲಿವರೆಗೂ ಬಂದಿಲ್ಲ. ನನ್ನ ಹೆಸರು ಬಂದಿಲ್ಲ ಮೇಡಮ್, ಮಕ್ಕಳ ಹೆಸರು ಕೋರ್ಟಲ್ಲಿ ಬರ್ದಿದ್ದಾರೆ. ಅವ್ರದ್ದು ಖಾತೆಗಳು ಮಾಡಿ ಕೊಡ್ಬೇಕು ಅನ್ನೋದು ಲಾಸ್ಟ್ ಮಂತ್ಗೆ ಅವ್ರಿಗೆಲ್ಲಾನು ಖಾತೆಗಳು ಮಾಡೋದಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. ಆ 3 ವರ್ಷ ಆಗ್ಬೇಕು ಖಾತೆಗಳು ಆಗೋದಕ್ಕೆ, ಅದು ಲೇಔಟ್ ಉಲ್ಟಾ ಇರೋದಕ್ಕೆ ಖಾತೆಗಳು ಬರ್ತಾ ಇಲ್ಲ. ಖಾತೆಗಳು ಬರೋದಿಲ್ಲ, ಬಂದು ಸೈನ್ ಹಾಕ್ರಿ ಅಂತ ನಮಗೆ ವಿಪರೀತ ಸಾಕಷ್ಟು ಬಾರಿ ಫೋನ್ಗಳು ಮಾಡಿದ್ರು. ನಾವು ಫೋನ್ ರಿಸೀವ್ ಮಾಡಿಲ್ಲ, ಯಾರ ಫೋನು ನಾವು ರಿಸೀವ್ ಮಾಡಿಲ್ಲ. ನಮ್ಮ ಅತ್ತೆಯವ್ರದ್ದು ನಮ್ಮ ಯಜಮಾನ್ರದ್ದು ನಾವು ರಿಸೀವ್ ಮಾಡಲಿಲ್ಲ. ಅವ್ರು ಪ್ರೀತ ಟಾರ್ಚರ್ ಕೊಟ್ಟು ಬಂದು ಸೈನ್ ಹಾಕ್ರಿ ಅಂತಂದು ನಾವು ಇದೆಲ್ಲ ಕಾರಣ, ಅದೇ ಕಾರಣ ಮೇಡಮ್. ಇವಾಗ ನಾನು ಇವಾಗ ಕರೆಕ್ಟಾಗಿ ಅದನ್ನ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಮಕ್ಳು ಮುಂದೆ ಅವ್ರಿಗೆ ಏನು ಗೊತ್ತಾಗುತ್ತೆ. ಅವರು ಅದನ್ನ ಮಾರಕ್ಕೂ ಆಗ್ದಿರ, ಅವರು ಊಟ ತಿನ್ನಕ್ಕೂ ಆಗ್ತೀರಿ, ಅವ್ರು ಎಲ್ಲಿ ಹೋಗ್ತಾರೆ. 40,000 ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮನೆಯಲ್ಲಿ ಎಲ್ಲ ಬಂದು ಚೆಕ್ ಮಾಡಲಿ, ಯಾರೇ ಆಗಲಿ ಬಂದು ನೋಡಲಿ, 40,000 ರೂಪಾಯಿ ಬಾಡಿಗೆ ಬರುತ್ತಾ ಇಲ್ವ. ಅಲ್ಲಿ ಬರ್ತಾ ಇರೋದು 12,000 14,000 ರೂಪಾಯಿ ಬಾಡಿಗೆ. ಇವಾಗ ಒಂದು ಅಂಗಡಿ ಕೊಟ್ಟಿದ್ದೀನಿ, ಅದು ಸೇರಿಸಿದ್ರೆ 18,000 ರೂಪಾಯಿ ಬಾಡಿಗೆ ಬರುತ್ತೆ. ಅಷ್ಟೇ ಬಿಟ್ಟರೆ 40,000 ರೂಪಾಯಿ ಮೇಲೆ ಬಾಡಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದೆಲ್ಲ ಬಂದು ಅವನ್ನೇ ನೋಡಿ, ಕೆಳಗಿರೋ ಅಂಗಡಿಗಳು ಪೂರ್ತಿ ಅಂಗಡಿಗಳು ಖಾಲಿ ಇದೆ. ಒಂದು ಅಂಗಡಿ ಅಷ್ಟೇ ಕೊಟ್ಟಿರೋದು. ಇವಾಗೆಲ್ಲ ಒಟ್ಟು ಸೇರಿಸಿ 18,000 ರೂಪಾಯಿ ಬರುತ್ತೆ. ಅದು ಇವಾಗ ತಗೊಳ್ತಾ ಇರೋದು 6 ತಿಂಗಳಿಂದ ಈಚೆಗೆ ನಾನು ತಗೊತಾ ಇರೋದು ಬಾಡಿಗೆನ. ಅದು ನಮ್ಗೆ ಇದಾದ್ಮೇಲೆ ಮಕ್ಕಳ ಪೋಷಣೆ ಇರುತ್ತೆ, ಇಬ್ಬರು ಮಕ್ಕಳಿದ್ದಾರೆ, ಅವ್ರಿಗೂ ಬೇಕು, ನಿಮ್ಗೂ ಜೀವನೋಪಾಯಕ್ಕೆ ಬೇಕು. ಆಯ್ತು, ಓಕೆ. ಈಗ ಸೈನ್ ಹಾಕ್ತಾ ಇರೋದು ಮೈನ್ಗೆ ಇದೆಲ್ಲ ಮಾಡ್ತಾ ಇದ್ರ ಅನ್ನೋದು ನಿಮ್ಮ ವಾದ. ಹೌದು. ಇದಿಷ್ಟು ರಾಧಮ್ಮ ಅವರು ಕೊಟ್ಟಿರುವಂತಹ ವಿಚಾರ. ಇನ್ನು ಮುಂದೆ ಈ ಒಂದು ವಿಚಾರ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಇನ್ನ ಸತ್ಯಾಸತ್ಯಗಳು ಎಷ್ಟು ಆಚೆಗೆ ಬರುತ್ತೆ ಅನ್ನೋದನ್ನ ನೋಡೋಣ.